ಒಂದಷ್ಟು ಕ್ಷಣ ನನ್ನದೊಂದಷ್ಟು ಮಾತನ್ನು ಮೌನವಾಗಿ ಮನದಲ್ಲೇ ಕೇಳಿಕೊಳ್ಳಿ. ನಂತರವೂ ಪ್ರಶ್ನೆಗಳೊಳಗಿನ ಪ್ರಶ್ನೆಗಳಿಗೂ ಉತ್ತರಿಸಿ, ಮನದಲ್ಲೇ ಮಂಥಿಸಿ, ಚಿಂತಿಸಿ, ನಿರ್ಧರಿಸಿ. ಸರಿ, ಶ್ರೇಷ್ಠ, ಜ್ಯೇಷ್ಠ ಯಾವುದೆಂದು, ಯಾರೆಂದು. ದಿನ ಹುಟ್ಟುವ ಸೂರ್ಯನನ್ನು, ಮುಂಜಾನೆಯೇ ಏಳುವ ನಮ್ಮನ್ನು ಪ್ರಫುಲ್ಲವಾಗಿ, ಪ್ರಶಾಂತವಾಗಿ, ಪ್ರಸನ್ನವಾಗಿ, ಪರಿಶುದ್ಧವಾಗಿ ಸ್ವಾಗತಿಸುವುದು ನಮ್ಮ ಪೌರ ಕಾರ್ಮಿಕರು. ಸೂರ್ಯನಿಗೂ ಮುಂಚೆ ತಮ್ಮ ಕರ್ತವ್ಯ ಪ್ರಾರಂಭಿಸುವ ಇವರು ನಮ್ಮ ನಾಗರಿಕ ಸಮಾಜ ಸ್ಫುರಿಸಿದ, ಚೆಲ್ಲಿದ, ಎಸೆದ ತ್ಯಾಜ್ಯ ಕಸದ ಕೂಪವನ್ನು ಒಂದರೆಗಳಿಗೆ ವಿಗಟಿಗಳೊಳಗೆ ಪ್ರೀತಿಯಿಂದ ಅಪ್ಪಿ ಓರಣ ಮಾಡಿ ಮತ್ತೆ ಸಿಂಗರಿಸುತ್ತಾರೆ, ಕಂಗೊಳಿಸುವಂತೆ ಮಾಡುತ್ತಾರೆ. ತಣ್ಣನೆಯ ಇಬ್ಬನಿಯ ಹನಿಗೆ ಮಿಂದು ಮಡಿಯುಟ್ಟ ರಸ್ತೆ, ಪಾರ್ಕುಗಳು, ಚರಂಡಿಗಳು ಅಲಂಕಾರಕ್ಕಾಗಿ ಕನ್ನಡಿ ಮುಂದೆ ನಿಂತ ನವತರುಣಿಯಂತೆ ಕಾಣಿಸುತ್ತವೆ. ಇಂತಹ ಜಗದ ಕೊಳಕನ್ನು ತೊಳೆಯುವ ಇವರನ್ನು ನಮ್ಮ ನಾಗರಿಕ ಸಮಾಜ ಜಲಗಾರ ಎಂದು ನಿಕೃಷ್ಟವಾಗಿ ನೋಡುವ ದೃಷ್ಟಿಕೋನ ಅದೆಷ್ಟು ಸರಿ. ಹಾಗೆ ನೋಡಿದರೆ ಮನುಷ್ಯರಾದ ನಾವೆಲ್ಲರೂ ಜಲಗಾರರೇ. ದಿನ ಬೆಳಗಾದರೆ ನಮ್ಮದೇ ಮನೆಯ, ನಮ್ಮದೇ ಶೌಚಾಲಯದ ಕೋಣೆಯಲ್ಲಿ ಕೊನೆಗೆ ನಮ್ಮ ಅಂಡು ಕುಂಡಿ ತೊಳೆದುಕೊಳ್ಳುವ ಮೊದಲ ಜಲಗಾರರು ನಾವೇ ಅಲ್ಲವೇ? ನಾವು ಮಾಡಿದರೆ ಶೌಚ ಸ್ವಚ್ಛ ಶ್ರೇಷ್ಠ, ಅವರು ಮಾಡಿದರೆ ನಿಕೃಷ್ಟವೇ? ನಮ್ಮ ಮನೆಯ ಕಸ ಶೌಚ ಸ್ವಚ್ಛ ಮಾಡುವ ನಾವು ಶ್ರೇಷ್ಠವೆಂದರೆ, ನಮ್ಮೆಲ್ಲರ ಇತರೆ ಕಸಗಳನ್ನು ಸ್ವಚ್ಛಗೊಳಿಸುವ ನಮ್ಮ ಪೌರ ಕಾರ್ಮಿಕರು ಶ್ರೇಷ್ಠ ಜ್ಯೇಷ್ಠರು, ದಕ್ಷ ಶ್ರೇಷ್ಠರು, ಶ್ರೇಷ್ಠ ಸ್ವಚ್ಛರು. ನಿಜ, ಎಲ್ಲರೂ ಹೇಳುತ್ತಾರೆ, ಯಾವ ಕೆಲಸವೂ ಸುಲಭವಲ್ಲ, ಶ್ರೇಷ್ಠ ನಿಕೃಷ್ಟವೂ ಅಲ್ಲವೆಂದು. ಆದರೆ ಪೌರ ಕಾರ್ಮಿಕರ ಕೆಲಸ ಬಹು ಕಠಿಣವಾದದ್ದು, ಸಾಧ್ಯವಾದದ್ದು. ಅನಾರೋಗ್ಯ, ಸೋಂಕು, ಕಾಯಿಲೆಯನ್ನ ಸ್ವಾಗತಿಸುವಂತಹದ್ದು. ನಾಗರಿಕರೆನಿಸಿಕೊಂಡ ನಾವುಗಳೇ ಅದೆಷ್ಟು ಸಾರಿ ಇನ್ಸುಲಿನ್ ಇಂಜೆಕ್ಷನ್ ಸಿರಂಜ್, ಇತರೆ ಔಟ್ಡೇಟೆಡ್ ಔಷಧಿಗಳನ್ನು, ಮುರಿದ ಗಾಜು, ಬಲ್ಪು, ಚಾಕು, ಹರಿತ ವಸ್ತುಗಳನ್ನು ಚರಂಡಿಗೆ, ಕಸದ ತೊಟ್ಟಿಗೆ ಹಾಕುತ್ತೇವೆ. ಇದಾವುದೂ ಗೊತ್ತಿಲ್ಲದೆ ಕಸ ತೆಗೆಯುವ ಭರದಲ್ಲಿ, ಮೋರಿ ಚರಂಡಿ ಶುದ್ಧಿ ಮಾಡುವ ತನ್ಮಯತೆಯಲ್ಲಿ ಅದೆಷ್ಟೋ ನಮ್ಮ ಪೌರ ಕಾರ್ಮಿಕ ಬಂಧುಗಳು ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದಾರೆ. ಅವರಿಗೂ ಮನೆಯಲ್ಲಿ ವಯಸ್ಸಾದ ಅಪ್ಪ, ಅಮ್ಮ, ಹೆಂಡತಿ, ಮಗು, ಬಾಣಂತಿ ಅಕ್ಕ, ಬಸುರಿ ತಂಗಿ ಇರುತ್ತಾರಲ್ಲವೇ? ನಮಗೆ ಮಾತ್ರ ಸೋಂಕಾಗುತ್ತದೆ, ಇವರಿಗೆ ಆಗುವುದಿಲ್ಲವೇ? ನಮ್ಮ ಬೀದಿಯ, ನಮ್ಮಗಳ ಸ್ವಚ್ಛತೆ, ಆರೋಗ್ಯ ಕಾಪಾಡುವ ನಮ್ಮ ಪೌರ ಕಾರ್ಮಿಕರ ಆರೋಗ್ಯ ಸುಧಾರಣೆಯ ಹೊಣೆ ನಮಗಿರಬೇಕಲ್ಲವೇ? ಮನೆಯ ಮುಂದೆ ನಿಂತ ಪೌರ ಕಾರ್ಮಿಕನ ಕೈ ಬೊಗಸೆಗೆ, ಕಸದ ಜೊತೆಗೆ ನಮ್ಮ ಪ್ರೀತಿಯ, ವಿಶ್ವಾಸದ, ಸಾಂತ್ವನದ, ಹೃದಯ ಸ್ನೇಹದ ರಸವನ್ನು ನೀಡಬೇಕಲ್ಲವೇ? ಹಾಗೆ ಸುಮ್ಮನೆ ಒಂದರೆ ಕ್ಷಣ ಕಲ್ಪಿಸಿಕೊಳ್ಳಿ, ಇವರಿಲ್ಲದಿದ್ದರೆ, ಪೌರ ಕಾರ್ಮಿಕರು ಕೆಲಸ ಬಿಟ್ಟರೆ, ಚಳುವಳಿಗೆ ಕೂತರೆ ಏನಾಗಬಹುದು? ನಮ್ಮ ಬೀದಿ, ನಮ್ಮ ಏರಿಯಾ, ನಮ್ಮ ಮೊಹಲ್ಲ, ನಮ್ಮ ನಗರ, ಶಹರ, ಒಂದೇ ದಿನಕ್ಕೆ ಇಡೀ ನಗರವೇ ಗಬ್ಬೆದ್ದು ನಾರುತ್ತದೆ. ಸೋಂಕುಗಳು, ಕಾಯಿಲೆ, ದುರ್ಗಂಧ ಉಲ್ಬಣಿಸುತ್ತವೆ. ವಾಕರಿಕೆ ಎನಿಸುತ್ತದೆ, ಬದುಕೆ ನರಕವಾಗುತ್ತದೆ. ಊಹಿಸುವುದಕ್ಕೂ ಸಾಧ್ಯವಿಲ್ಲ ಅಲ್ವಾ? ಜಗದ ಮನದ ಜಲಗಾರ ಶಿವನಾದರೆ
ದೇವರಾದರೆ ಈತ ನಮ್ಮ ನಗರದ ಶಿವಪ್ಪ, ಶಿವಮ್ಮ ಇವರೂ ದೇವರುಗಳೇ. ಪೌರ ಕಾರ್ಮಿಕ ನಮ್ಮ ನಗರದ ಪ್ರಪ್ರಥಮ ಪೌರ, ನಮ್ಮಗಳೆಲ್ಲರ ಸುಖ ದುಃಖಗಳ ಪಾಲುದಾರ. ನಮ್ಮ ಪ್ರೀತಿಯ ಪೌರ ಕಾರ್ಮಿಕ ಮಹನೀಯರೇ, ಇದು ನಿಮಗೆ ನಮ್ಮ ಹೃದಯಪೂರ್ವಕ ಗೌರವಾದರ. ನಮೋ ನಮಃ. ಪೌರ ಕಾರ್ಮಿಕನೇ ಶಿವೋ ಶಿವಃ. ಎಲ್ಲರೂ ಎದ್ದು ನಿಂತು ಹೇಳಿ, ಪೌರ ಕಾರ್ಮಿಕರಿಗೆ ಜಯವಾಗಲಿ, ನಗರದ ಪ್ರಪ್ರಥಮ ಪೌರರಿಗೆ ಜಯವಾಗಲಿ, ನಮ್ಮ ಪರಮಾಪ್ತ ಬಂಧುವಿಗೆ ಜಯವಾಗಲಿ.